Hello friends, today I am going to make mutton curry. ಇವತ್ತು ನಾವು ಮಟನ್ ಸಾರು ಹೇಗೆ ಮಾಡೋದು ಅಂತ ನೋಡೋಣ. ರೆಸಿಪಿ ಮಾತ್ರ ಬೊಂಬಾಟಾಗಿದೆ. ಎಲ್ಲರೂ ಮನೆಯಲ್ಲಿ ಟ್ರೈ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ. ಥ್ಯಾಂಕ್ ಯು. ಕಟ್ ಆನಿಯನ್ ಸ್ಲೈಸ್ಲಿ. ಈರುಳ್ಳಿಯನ್ನು ಹೆಚ್ಕೊಳ್ಳಿ. ಸ್ವಲ್ಪ ಟೊಮೆಟೊ ಕಟ್ ಮಾಡ್ಕೊಂಡು ಇಟ್ಕೊಂಬಿಡೋಣ. ಇದನ್ನು ಹಂಗೆ ಹಾಕೋದಿಲ್ಲ, ಅದನ್ನು ಮಿಕ್ಸಿಗೆ ಹಾಕಿ ಗ್ರೈಂಡ್ ಮಾಡಬೇಕು. ಅದು ತೆಂಗಿನಕಾಯಿ ಜೊತೆ. ಇದು ಫ್ರೆಶ್ ಮಟನ್ ಇಲ್ಲಿದೆ ನೋಡಿ, ನಮ್ಮದು ಫ್ರೆಶ್ ಮಟನ್ನು. ಕೊತ್ತಂಬರಿ, ಪುದೀನ ಸೊಪ್ಪು, ಕೋರಿಯಾಂಡರ್ ಆ್ಯಂಡ್ ಪುದೀನ ಲೀವ್ಸ್, ಫ್ರೆಶ್ ಆ್ಯಂಡ್ ಫೈನ್ಲಿ ಚಾಪ್ಡ್. ಒಂದು ಪಾತ್ರೆಗೆ ಆಯಿಲ್ ಹಾಕ್ಕೊಂಡು ಪುದೀನ, ಕೊತ್ತಂಬರಿ ಸೊಪ್ಪು ಎರಡು ಚೆನ್ನಾಗಿ ಹುರ್ಕೊಳ್ಳೋಣ. ಆಮೇಲೆ ಈರುಳ್ಳಿ ಮತ್ತು ಹಸಿಮೆಣಸಿನಕಾಯಿ, ಆನಿಯನ್ ಆ್ಯಂಡ್ ಗ್ರೀನ್ ಚಿಲ್ಲೀಸ್ ಗೋಲ್ಡನ್ ಬ್ರೌನ್ ಬರೋವರೆಗೂ ಹುರಿಬೇಕು ಅದನ್ನು ಚೆನ್ನಾಗಿ. ಅಡುಗೆ ನಿಧಾನ ಆದರೂ ಪರವಾಗಿಲ್ಲ, ಚೆನ್ನಾಗಿ ನಿಧಾನವಾಗಿ ಮಾಡಬೇಕು. ಶುಚಿ ರುಚಿ ನೋಡಿಕೊಂಡು ಮಾಡಬೇಕು ಎಲ್ಲ ಕೆಲಸ, ಆವಾಗಲೇ ನಮ್ಮ ಅಡುಗೆಗೆ ಟೇಸ್ಟ್ ಬರೋದು. ಇವಾಗ ನೆಕ್ಸ್ಟು ಪ್ರೊಸೆಸ್ಸು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಜಿಂಜರ್ ಗಾರ್ಲಿಕ್ ಪೇಸ್ಟ್. ಇದರ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಹುರ್ಕೋಬೇಕು. ನಾವು ಸೌದೆ ಒಲೆ ಮೇಲೆ ಮಾಡ್ತಾಯಿದ್ದೀವಿ ಅಡುಗೆನ, ಹಂಗಾಗಿ ಸಖತ್ತಾಗಿ ಬರುತ್ತೆ. ಸೌದೆ ಒಲೆಯಲ್ಲಿ ಟ್ರೈ ಮಾಡಿ, ಗ್ಯಾಸ್ಗಿಂತ ಸೌದೆ ಒಲೆ ಮಾಡೋದು ಬೆಸ್ಟು. ನೋಡಿ ಚೆನ್ನಾಗಿ ಒಂದೇ ಲೆವೆಲಲ್ಲಿ ಬೇಯ್ತಾ ಇದೆ. ಇವಾಗ ನಾವು ಮಟನ್ ವಾಶ್ ಮಾಡ್ಕೊಳ್ಳೋಣ. ಸ್ವಲ್ಪ ನೀರು ಹಾಕ್ಬಿಟ್ಟು ಚೆನ್ನಾಗಿ ಮಟನ್ ವಾಶ್ ಮಾಡ್ಕೊಳ್ಳೋಣ. ನೋಡಿ ನಮ್ಮ ಆನಿಯನ್ ಚೆನ್ನಾಗಿ ಬೇಯ್ತಿದೆ, ಆಗಲೇ ಲೈಟಾಗಿ ಕಲರ್ ಬಂದಿದೆ. ಇವಾಗ ಮಟನ್ ಸೇರಿಸ್ಕೊಳ್ಳೋಣ. ಆ್ಯಡ್ ಮಟನ್. ಚೆನ್ನಾಗಿ ಮಿಕ್ಸ್ ಮಾಡ್ಕೊರಿ.
ಮೇಲೆದು ಒಂದು ಲೇಯರು ಚೆನ್ನಾಗಿ ಆ ಎಣ್ಣೆಯಲ್ಲಿ ಉರಿಬೇಕು. ಮಟನ್ ಫ್ರೈ ಆಗಬೇಕು ಮೇಲೆ ಒಂದು ಲೇಯರು. ಆಮೇಲೆ ನೆಕ್ಸ್ಟ್ ಪ್ರೊಸೆಸ್ಸು, ಮೇಲೆ ಒಂದು ಲೇಯರು ಚೆನ್ನಾಗಿ ಉರಿಬೇಕು ಅದನ್ನು. ಇವಾಗ ಸ್ವಲ್ಪ ಮಸಾಲೆ, ಇದು ಅರಿಶಿಣ ಪುಡಿ, ಟರ್ಮರಿಕ್ ಪೌಡ್ರ್ ಮತ್ತು ಕಲ್ಲುಪ್ಪು. ನಾವು ಯಾವಾಗಲೂ ಕಲ್ಲುಪ್ಪೇ ಯೂಸ್ ಮಾಡೋದು. ಕಲ್ಲುಪ್ಪು ಟೇಸ್ಟಿಗೆ ತಕ್ಕಷ್ಟು, ಕಲ್ಲುಪ್ಪು ರುಚಿಗೆ ತಕ್ಕಷ್ಟು. ಯೂಸ್ ಟರ್ಮರಿಕ್ ಆ್ಯಂಡ್ ಸಾಲ್ಟ್, ರಾಕ್ ಸಾಲ್ಟ್. ಸ್ಟಿರ್ ವೆಲ್, ಚೆನ್ನಾಗಿ ಕಲಿಸ್ಕೊಳ್ಳಿ ಅದನ್ನು. ಈ ಪ್ರೊಸೆಸ್ಸಲ್ಲಿ ಅರಿಶಿಣ ಹಾಕೋದ್ರಿಂದ ಅದರಲ್ಲಿರೋ ಒಂಥರ ಎಲ್ಲ ಅದು ಕೆಟ್ಟಾಗಿರೋ ಎಲ್ಲ ಹೊರಟೋಗ್ಬಿಡುತ್ತೆ. ನೋಡಿ ಸೌದೆ ಒಲೆ ಬೆಂಕಿ ಹೆಂಗೆ ಚೆನ್ನಾಗಿ ಉರಿತಾ ಇದೆ. ಸೌದೆ ಒಲೆ ಮೇಲೆ ಮಾಡೋ ಟೇಸ್ಟೇ ಬೇರೆ, ಅದು ಬೇರೆ ಲೆವೆಲಿಗೆ ಹೋಗ್ಬಿಡುತ್ತೆ ಟೇಸ್ಟು. ಟ್ರೈ ಮಾಡಿ ನೋಡಿ ನೀವು. ನೋಡಿ ನಮ್ಮ ಮಟನ್ ಚೆನ್ನಾಗಿ ಬೇಯ್ತಾ ಇದೆ. ಈಗೆಲ್ಲ ರಾಕ್ ಸಾಲ್ಟ್ ಹಾಕಿದ್ವಲ್ಲ, ಕಲ್ಲುಪ್ಪು ಹಾಕಿದ್ವಲ್ಲ, ಇವಾಗ ಎಲ್ಲ ಮಟನಿಗೆ ಒಂದೊಂದು ಮಟನಿಗೆ ಉಪ್ಪು ಎಲ್ಲ ಹಿಡ್ಕೊತೈತೆ. ಇವಾಗ ಸ್ವಲ್ಪ ಇದು ಧನಿಯಾ ಪೌಡ್ರ್ ಹಾಕ್ಕೊಂಬಿಡೋಣ. ಧನಿಯಾ ಪೌಡ್ರು, ಗರಂ ಮಸಾಲ, ಮಟನ್ ಮಸಾಲ, ಮತ್ತು ಇದು ಕಾಂದ ಲಸೂಣ್ ಮಸಾಲ ಅಂತ. ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಅದನ್ನೆಲ್ಲ ಒಣಗಿಸ್ಬಿಟ್ಟು ಮಾಡ್ತಾರೆ. ಅದು ಸಖತ್ತಾಗಿರುತ್ತೆ. ಅದು ನಮ್ಮ ಉತ್ತರ ಕರ್ನಾಟಕ ಸೈಡು ತುಂಬ ಫೇಮಸ್ಸು. ಎಲ್ಲ ಅಡುಗೆ ಹಾಕ್ತೀವಿ ನಾವು, ಚೆನ್ನಾಗಿ ಬರುತ್ತೆ. ಅದರ ರೆಸಿಪಿನೂ ಮಾಡ್ತೀನಿ ನೆಕ್ಸ್ಟ್ ಮುಂದಿನ ದಿನಗಳಲ್ಲಿ. ಅದ್ರ ರೆಸಿಪಿನೂ ಮಾಡ್ತೀನಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ, ಎಲ್ಲ ವೀಡಿಯೋಗಳು ನಿಮಗೆ ತಾನಾಗೆ ಬಂದ್ಬಿಡುತ್ತೆ. ಇವು ಹಾಕಿರೋದು ಗರಂ ಮಸಾಲ. ಸ್ಟೆಪ್ ಬೈ ಸ್ಟೆಪ್ ನಿಧಾನವಾಗಿ ಮಾಡಿದ್ರೆ ಚೆನ್ನಾಗಿ ಬರುತ್ತೆ ಟೇಸ್ಟು. ಎಲ್ಲ ಮಟನ್ನಿಗೆ ಅದು ಮಸಾಲೆಗಳು ಹಿಡ್ಕೋಬೇಕು, ಆವಾಗಲೇ ಬಾಯಲ್ಲಿ ಇಟ್ಟ ತಕ್ಷಣ ಟೇಸ್ಟ್ ಬರೋದು. ನೋಡಿ ಇದು ಕಾಂದ ಲಸೂಣ್ ಮಸಾಲ ಹಾಕ್ತಾ ಇರೋದು. ಚೆನ್ನಾಗಿ ಮಿಕ್ಸ್ ಮಾಡಿಕೊಡ್ರಿ. ಇನ್ನೂ ಖಾರ ಹಾಕಿಲ್ಲ, ಬರೀ ಮಸಾಲನೇ ಚೆನ್ನಾಗಿ ಹುರ್ಕೊಳ್ಳಿ. ಫಸ್ಟು ಮಸಾಲೆ ಚೆನ್ನಾಗಿ ಹಿಡ್ಕೊಳ್ತೈತೆ ಫಸ್ಟು. ನೋಡಿ ಇನ್ನು ಖಾರ ಪುಡಿನೇ ಹಾಕಿಲ್ಲ, ಆಗಲೇ ಯಾವ ಥರ ಕಲರ್ ಚೇಂಜ್ ಆಗಿದೆ ಮಟನ್ದು. ತಿಕ್ನೆಸ್ ಕೂಡ ಚೆನ್ನಾಗಿ ಬರುತ್ತೆ. ನೋಡಿ ಇನ್ನೂ ಯಾವುದೇ ನೀರು ಗೀರು ಏನು ಹಾಕಿಲ್ಲ, ಆಗಲೇ ನೋಡಿ ಎಲ್ಲ ಬಾಯ್ಲಾಗಿ ಆ ಥರ ನೀರು ಆಚೆ ಬಂದಿದೆ. ಮಟನಲ್ಲಿರುತ್ತೆ ಆಲ್ರೆಡಿ ನೀರು. ನೋಡಿ ಇವಾಗ ಸ್ವಲ್ಪ ಖಾರ ಪುಡಿ ನಿಮಗೆ ಯಾವ ಥರ ಬೇಕು, ಎಷ್ಟು ಬೇಕು ಟೇಸ್ಟಿಗೆ ಖಾರ ಹಾಕ್ಕೊಳ್ಳಿ. ನಾವು ಸ್ವಲ್ಪ ಜಾಸ್ತಿನೇ ಖಾರ ತಿಂತೀವಿ, ಹಾಗಾಗಿ ನಮ್ಮನ್ನು ಫಾಲೋ ಮಾಡಬೇಡಿ. ಖಾರ ಮಾತ್ರ ನಿಮಗೆ ನಿಮ್ಮ ಟೇಸ್ಟ್ ಹೆಂಗಿರುತ್ತೆ ಆ ಥರ ಹಾಕ್ಕೊಳ್ಳಿ ನೋಡಿಕೊಂಡು. ಇವಾಗ ಪೇಸ್ಟು, ತೆಂಗಿನಕಾಯಿ ಮತ್ತು ಟೊಮೆಟೊ ಪೇಸ್ಟು. ಹಸಿ ತೆಂಗಿನಕಾಯಿ ಹಾಕಿದ್ದೀನಿ ನಾನು, ಫ್ರೆಶ್ ತೆಂಗಿನಕಾಯಿ. ನೋಡಿ ಹೆಂಗಿದೆ, ನೋಡ್ತಾ ಇರೋ ನೋಡಿದ್ರೆ ಹಂಗೆ ಬಾಯಾಗಿ ನೀರು ಬರಬೇಕು. ಕಲರ್ ನೋಡಿ, ಮಟನ್ ಕಲರ್, ಅಬ್ಬಾ
ವಾಹ್, ಏನ್ರಿ ಇದು ಕಲರು, ಯಾವುದೇ ಕಲರ್ ಸೇರಿಸಿಲ್ಲ, ಎಲ್ಲ ನ್ಯಾಚುರಲ್ಲೇ. ಪ್ಲೇಟ್ ಮೇಲೆ ನೀರು ಹಾಕಿದ್ದೀನಿ, ಸ್ವಲ್ಪ ಬೇಯಕ್ಕೆ ಬಿಡಬೇಕು. ಒಳಗಡೆ ಮಟನ್ ಬೇಯ್ತಾ ಇರುತ್ತೆ, ಹಾಗೆ ಮೇಲೆ ನೀರು ಕಾಯುತ್ತಲ್ಲ, ಆಮೇಲೆ ಆ ನೀರನ್ನ ಅದೇ ಪಾತ್ರೆ ಒಳಗೆ ಸೇರಿಸ್ಕೋಬೇಕು. ಬಿಸಿನೀರು ಹಾಕಬೇಕು, ತಣ್ಣೀರು ಹಾಕ್ಬಾರ್ದು. ತಣ್ಣೀರು ಹಾಕೋದ್ರಿಂದ ಮಟನ್ಗೆ ಅಂಟ್ಕೊಂಡಿರೋ ಮಸಾಲೆಗಳೆಲ್ಲ ಬಿಟ್ಕೊಂಡ್ಬಿಡುತ್ತೆ. ಬಿಸಿನೀರು ಸೇರಿಸ್ಬೇಕು. ಅದು ಯಾವ ಟೆಂಪ್ರೇಚರ್ ಇರ್ತಾರೋ ಒಳಗಡೆ ಅದೇ ಟೆಂಪ್ರೇಚರ್ ನೀರನ್ನ ಹಾಕಿದ್ರೆ ಯಾವುದೇ ಮಸಾಲೆಗಳು ಬೇರೆ ಆಗಲ್ಲ. ನಾವು ಪೀಸ್ ಬಾಯಲ್ಲಿ ಇಟ್ಟ ತಕ್ಷಣ ಎಲ್ಲ ಮಸಾಲೆ ಟೇಸ್ಟು ಬಾಯಲ್ಲಿ ಬರುತ್ತೆ. ನೋಡಿ ನೋಡಿ ನೋಡಿ, ಅಬ್ಬಬ್ಬಬ್ಬ, ಏನು ಗುರು ಇದು! ಮಾಡಿರಿ, ನೀವು ಮಾಡಿರಿ ಈ ಥರ ಮಟನು. ಮುಂದೆ ಬರೋ ದಿನಗಳಲ್ಲಿ ಇನ್ನೂ ಸಾಕಷ್ಟು ಒಳ್ಳೊಳ್ಳೆ ರೆಸಿಪಿ ತರ್ತೀನಿ. ನಮ್ಮ ಉತ್ತರ ಕರ್ನಾಟಕ ಸ್ಟೈಲಲ್ಲಿರೋ ರೆಸಿಪಿಗಳು ಇವೆಲ್ಲ. ಒಳ್ಳೊಳ್ಳೆ ರೆಸಿಪಿ ತರ್ತೀನಿ, ನೋಡಿ ಕಲ್ತ್ಕೊರಿ, ಮಾಡಿರಿ. ಎಲ್ಲರೂ ಚೆನ್ನಾಗಿ ಬ್ಯಾಟಿಂಗ್ ಮಾಡ್ಬೋದು. ನೋಡಿರಿ ನೋಡಿರಿ ನೋಡಿರಿ, ಥಿಕ್ನೆಸ್ ನೋಡಿರಿ, ನೋಡಿರಿ ನೋಡಿರಿ, ಮಟನ್ ಥಿಕ್ನೆಸ್ಸು ಸಖತ್ತಾಗಿ ಬಂದಿದೆ. ಯಾವುದೇ ಕಲರ್ ಹಾಕಿಲ್ಲ, ಎಲ್ಲ ನ್ಯಾಚುರಲ್ಲು. ನೋಡಿ ಚೆನ್ನಾಗಿ ಬಾಯ್ಲ್ ಆಗ್ತಾ ಇದೆ. ಮೇಲೆ ಸೈಡಲ್ಲೆಲ್ಲ ಆಯಿಲ್ ಬಂದುಬಿಟ್ರೆ ಅದು ಚೆನ್ನಾಗಿ ಬಾಯ್ಲ್ ಅಂದರೆ ಅದು ಆಗೋಗಿದೆ ಅಂತ ಅರ್ಥ. ಮಟನ್ನು ತಿನ್ನೋದಕ್ಕೆ ರೆಡಿಯಾಗಿದೆ ಅಂತ ಅರ್ಥ. ಆಯಿಲ್ ಮೇಲೆ ಬಂದುಬಿಟ್ರೆ ಸ್ವಲ್ಪ ನಾವು ಮಟನ್ ಬೆಂದಿದೆಯಲ್ಲ ನೋಡಬೇಕಲ್ಲ, ಚೆಕ್ ಮಾಡ್ಕೋಬೇಕು. ನೋಡಿ ನೋಡಿ, ಹಾಗೆ ಪೀಸ್ಗಳು ನೋಡ್ತಾ ಇದ್ದಾರೆ. ನೋಡಿ ನೋಡಿ ಹೆಂಗೆ ಜ್ಯೂಸಿ ವಾರೆ ವಾಹ್! ಓ ಹೋ 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 ಹೋ, ಏನ್ರಿ ಹಂಗೆ ಬಾಯಿಂದ ನೀರು ಸುರಿತಾ ಇದೆ. ನೋಡ್ರಿ ನೋಡ್ರಿ, ಯಾವುದೇ ಕಲರ್ ಇಲ್ಲ. ಈರುಳ್ಳಿ ಹಾಕಿದ್ದೀನಲ್ಲ, ಈರುಳ್ಳಿದು ಅದು ಆಯಿಲ್ ಜಾಸ್ತಿ ಸೇರಿಸಿಲ್ಲ ನಾನು, ಈರುಳ್ಳಿದೆ ಅದು. ಅಬ್ಬಬ್ಬಬ್ಬಬ್ಬಬ್ಬಬ್ಬ, ಸ್ವರ್ಗ! ತಿಂತಾಯಿದ್ರೆ ಸ್ವರ್ಗನೇ ಕಾಣ್ಬೋದು, ಆ ಥರ ಇದೆ ನೋಡಿ ಮಟನ್. ವಾರೆ ವಾಹ್! ನನಗಂತೂ ಪಕ್ಕಾ ಗೊತ್ತು, ನಿಮ್ಮ ಬಾಯಲ್ಲೂ ನೀರು ಸುರಿತೈತೆ ಅಂತ. ಮಾಡ್ಕೊಳ್ಳಿ, ಮತ್ತೆ ಯಾಕೆ ತಡ, ಮಾಡ್ಕೊಳ್ಳಿ, ಮಾಡಿಕೊಂಡು ತಿನ್ನು, ಎಂಜಾಯ್ ಮಾಡಿ. ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಆಗಿರಿ. ಒಳ್ಳೊಳ್ಳೆ ರೆಸಿಪಿಗಳನ್ನ ತೊಗೊಂಬರ್ತಾ ಇರ್ತೀನಿ, ನೋಡಿ ಮಾಡಿ ತಿನ್ನಿರಿ. ಥ್ಯಾಂಕ್ ಯು.